ಆಟಗಾರರನ್ನ ಹೊಂದಿದ್ದ ಬೆಲ್ಜಿಯಂ ತಂಡವು ವಿಶ್ವಕಪ್ ಟೂರ್ನಿಯ ಜಿ ಗುಂಪಿನಲ್ಲಿ ಈ ಒಂದು ಪಂದ್ಯದಲ್ಲಿ ಇರಾನ್ ವಿರುದ್ಧ ಗೋಲು ರಹಿತ ಡ್ರಾವನ್ನ ಸಾಧಿಸಿರುವಂತದ್ದು. ಇರಾನ್ನ ಬಲಿಷ್ಠ ರಕ್ಷಣಾ ಗೋಡೆಯನ್ನ ಭೇದಿಸಲು ಬೆಲ್ಜಿಯಂ ವಿಫಲವಾಗಿದೆ. ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಸೋಮವಾರ ನಡೆದ ಪಂದ್ಯದಲ್ಲಿ ಗೋಲ್ ಕೀಪರ್ ಆದಂತ ಅಲಿರೇಜಾ 7 ಪ್ರಯತ್ನಗಳನ್ನ ತಡೆದು ಇರಾನ್ ತಂಡಕ್ಕೆ 1 ಅಂಕವನ್ನ ತಂದುಕೊಟ್ಟಿದ್ದಾರೆ. ದ್ವಿತೀಯಾರ್ಧದಲ್ಲಿ ನಾಥನ್ ಗೋಯ್ ರೆಡ್ ಕಾರ್ಡ್ ಪಡೆದ ಕಾರಣ ಬೆಲ್ಜಿಯಂ ತಂಡವು 10 ಆಟಗಾರರೊಂದಿಗೆ ಆಡುವಂತಾಯಿತು. ಇರಾನ್ ತಂಡವು ಒಟ್ಟು 2 ಅಂಕಗಳನ್ನ ಗಳಿಸಿದ್ದು ಶುಕ್ರವಾರ ಸಿಯಾಟಲ್ನಲ್ಲಿ ಈಜಿಪ್ಟ್ ತಂಡವನ್ನ ಎದುರಿಸಲಿದೆ. ಬೆಲ್ಜಿಯಂ ತಂಡವು 2 ಅಂಕಗಳನ್ನ ಗಳಿಸಿದ್ದು ವಾಂಕೋವರ್ನಲ್ಲಿ ನ್ಯೂಜಿಲೆಂಡ್ ಸವಾಲು ಎದುರಿಸಲಿರುವಂತದ್ದು. ಇನ್ನು ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯಲು ಹಿಂದೆ ಜಿ5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ. ದಿನದಿಂದ ದಿನಕ್ಕೆ ಈ ರೀತಿಯಾಗಿ ಫಿಫಾ ವರ್ಲ್ಡ್ ಕಪ್ನ ಮ್ಯಾಚ್ಗಳು ರಣರೋಚಕವಾಗ್ತಾ ಇರುವಂಥದ್ದು. ತುಂಬಾ ರೋಮಾಂಚನಕಾರಿ ಆಟಗಳನ್ನ ಈಗ ಎಲ್ಲ ಆಟಗಾರರು ಪ್ರದರ್ಶಿಸ್ತಾ ಇದ್ದಾರೆ. ಇಲ್ಲಿ ನಿನ್ನೆ ನಡೆದಂತ ಈ ಒಂದು ಪಂದ್ಯದಲ್ಲಿ ರೆಡ್ ಕಾರ್ಡ್ ಪಡೆದಿದ್ದಾರೆ ಒಬ್ಬ ಆಟಗಾರ. ಹಾಗಾಗಿ ಇಲ್ಲಿ ತಂಡ ಏನಿದೆ 10 ಆಟಗಾರರನ್ನ ಹೊಂದಿ ಆಡಬೇಕಾದಂತಹ ಪರಿಸ್ಥಿತಿ ಬೆಲ್ಜಿಯಂ ತಂಡಕ್ಕೆ ಬಂದಿದೆ. ಹಾಗಾಗಿ ಜಿ ಗ್ರೂಪಿನ ಪಂದ್ಯದಲ್ಲಿ ಇರಾನ್ ವಿರುದ್ಧ ಕೇವಲ 10 ಆಟಗಾರರನ್ನ ಒಳಗೊಂಡು ಬೆಲ್ಜಿಯಂ ತಂಡ ಆಟವನ್ನ ಆಡಿರುವಂತದ್ದು. ಇಲ್ಲಿ ಇರಾನ್ನ ಬಲಿಷ್ಠ ರಕ್ಷಣಾ ಗೋಡೆಯನ್ನ ಭೇದಿಸೋದಕ್ಕೆ ಬೆಲ್ಜಿಯಂ ವಿಫಲವಾಗಿರುವಂತದ್ದು. ಸತತವಾಗಿ ಪ್ರಯತ್ನ ಮಾಡಿದ್ರೂ ಕೂಡ ಇರಾನ್ ವಿರುದ್ಧ ಗೋಲು ರಹಿತ ಡ್ರಾ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ ಅಷ್ಟೇ, ಆದರೆ ಜಯವನ್ನ ಸಾಧಿಸುವುದಕ್ಕೆ ಸಾಧ್ಯವಾಗಿಲ್ಲ. ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಸೋಮವಾರ ನಡೆದಂತ ಈ ಒಂದು ಪಂದ್ಯದಲ್ಲಿ ಗೋಲ್ ಕೀಪರ್ ಅಲಿರೇಜಾ ಅವರು 7 ಪ್ರಯತ್ನಗಳನ್ನ ತಡೆದಿದ್ದಾರೆ. ಇರಾನ್ ತಂಡಕ್ಕೆ 1 ಅಂಕವನ್ನ ತಂದುಕೊಟ್ಟಿದ್ದಾರೆ. ಈ ದ್ವಿತೀಯಾರ್ಧದಲ್ಲಿ ನಾಥನ್ ಗೋಯ್ ರೆಡ್ ಕಾರ್ಡ್ ಹೊಂದಿದಂತ ಕಾರಣ ಇಲ್ಲಿ ಬೆಲ್ಜಿಯಂ ತಂಡ ಏನಿದೆ ಅದಕ್ಕೆ ಕೇವಲ 10 ಆಟಗಾರರೊಂದಿಗೆ ಆಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ.